ಒಂದು ದೊಡ್ಡ ಪ್ರಯಾಸಕರವಾದ ಜರ್ನಿ ಸಿನಿಮಾ, ಸಖತ್ ಆಕ್ಷನ್ ಬೇಸ್ ಸಿನಿಮಾ. ನಮ್ಮ ಹೆಮ್ಮೆಯ ಶಿವರಾಜ್ ಕುಮಾರ್ ಸರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಪ್ರೌಡ್ಲಿ ಪ್ರೆಸೆಂಟ್ಸ್ ನೋ ಕೋಕೈನ್. ತುಂಬ ಖುಷಿಯಾಗುತ್ತೆ. ನಮ್ಮ ಸೆಟ್ಟಿಗೆ ಕೂಡ ವಿಸಿಟ್ ಮಾಡಿ ಹಾರೈಸಿದ್ರು. ಮೊನ್ನೆ ಕೂಡ ಅದೇ ಕೇಳಿದ್ರು. ನಮ್ಮ ಸ್ಪೆಷಾಲಿಟಿ ಏನಂದ್ರೆ ಅಲ್ಲ, ಚಿಕ್ಕ ವಯಸ್ಸಲ್ಲಿ ನೋಡ್ಬಿಡಿದ್ವಿ ಭವ್ಯ ಮೇಡಮ್. ನಮ್ಗೆ ಯಾವತ್ತಿಗೂ ಹೆಮ್ಮೆ ನೋಡಿ. ರವಿ ಸರ್ ಡವು, ಶಂಕರಣ್ಣವ್ರ ಡವು, ವಿಷ್ಣು ಸರ್ ಅವ್ರ ಡವು, ಅಂಬರೀಷ್ ಅಣ್ಣವ್ರ ಡವು ಇವತ್ತು ನಮ್ಮ ಸಿನಿಮಾದ ನಮ್ಮ ತಾಯಾಗಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಇದೆ, ನಮ್ಗೆ ಬಹಳ ಹೆಮ್ಮೆ ಇದೆ. ನನ್ನ ಜೀವನದಲ್ಲಿ ಯಾವಾಗಲೂ ಒಂದು ಮಾತು ಹೇಳಿರ್ತೀನಿ, ಏನಂತಂದರೆ ನಾವು ಹೆಣ್ಮಕ್ಳಿಗೆ ಏನು ಉದಾಹರಣೆ ಕೊಡ್ತೀವಿ, ಅವ್ರು ನೋಡ್ಕೊಂಡು ಪುರಾಣದಲ್ಲಿ ಅವ್ರು ನೋಡ್ಕಲ್ತ್ಕೊ, ಇತಿಹಾಸದಲ್ಲಿ ಇವ್ರು ನೋಡ್ಕೊಂಡು ಕಲ್ತ್ಕೋತೀವಿ. ನಾನು ಹಂಗೆ ಹೇಳೋದೇ ಇಲ್ಲ. ನಾನು ನನ್ನ ಹೆಂಡತಿಗೆ ಹೇಳೋದಷ್ಟು ಭವ್ಯ ಮೇಡಮ್ ನೋಡ್ಕೊಂಡು ಕಲ್ತ್ಕೊ ಅಂತ ಹೇಳ್ತೀನಿ. ಯಾಕೆಂದರೆ ಹೃದಯ ಹಿಡಿದು ಫಿಲಮಲ್ಲಿ ಇವ್ರ ಗಂಡಿಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ, ಅಂಬರೀಷ್ ಅಣ್ಣಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ. ಮಾಡ್ಕೊಳ್ಳಿ ಆ ಥರ ಇರಬೇಕು ಅಂತ ನಾನು ನನ್ನ ಹೆಂಡತಿಗೆ ನಿಮ್ಮನ್ನೇ ತೋರಿಸ್ತಾ ಇರೋದು. ಸೊ ತುಂಬ ಖುಷಿಯಾಗಿ ನಾನು ಒಂದು ಪ್ರಥಮ ತಾಯಿ ರೋಲ್ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ನಾನು ತುಂಬ ಸೀರಿಯಸ್ ರೋಲ್ ಮಾಡ್ತಿದ್ದೆ, ಸೆಂಟಿಮೆಂಟ್ ಕ್ಯಾರೆಕ್ಟರ್ಸ್ ಈ ಥರ ಮಾಡ್ತಿದ್ದೆ. ಇದರಲ್ಲಿ ಒಂಥರ ಕಾಮಿಡಿ ಟಚ್ ಅಂತ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಶೋಭರಾಜ್ ಅವ್ರ ಜೊತೆ ಈಗ ಅವರು ಪೊಲೀಸ್ ಕಮಿಷನರ್ ರೋಲ್ ಮಾಡಿದ್ದಾರೆ. ಮಗನಿಗೋಸ್ಕರ ಅವ್ರ ಹತ್ರ ಮಾತಾಡೋ ಸೀನ್ಗಳೆಲ್ಲ ತುಂಬ ಚೆನ್ನಾಗಿದೆ. ಮಗ ಇರೋ ಒಬ್ಬ ಮಗ ನಂಗೆ ಬಿಟ್ಕೊಡಿ, ಸ್ಪೈ ಮಾಡೋರೆಲ್ಲ ತುಂಬ ಜನಗಳಿರ್ತಾರೆ, ಆ ಥರ ಒಂದು ಸೀನ್ಗಳು. ಆಮೇಲೆ ಕಾಮಿಡಿ ಟಚ್ ಇರೋವಂಥ ಸೀನು. ನನ್ನ ಮಗನ ಬೇಕಾದ್ರೆ ಬಿಟ್ಕೊಡ್ತೀನಿ, ನಾನು ಸೀರಿಯಲ್ ನೋಡೋದು ಬಿಡಲ್ಲ ಅಂತ ಹೇಳೋದು. ಇಷ್ಟೋ ತನಕ ಬಿಲ್ಡಪ್ ಕೊಟ್ಟಲ್ಲಮ್ಮ, ಒಂದೇ ಸಲ ಬಂದು ಅಂದ್ಬಿಟ್ಟಲ್ಲಮ್ಮ, ಎಂತ ತಾಯಿ ಮಾಡಿಲ್ಲ. ಇಷ್ಟೋ ತನಕ ಬಿಲ್ಡಪ್ ಕೊಟ್ಟು ತಾಯಿ ಹೆಂಗಿರ್ಬೇಕು ಆ ಥರ ನೋಡಿ ಕಲ್ತ್ಕೊಡಿ, ಇವ್ರು ನೋಡಿ ಕಲ್ತ್ಕೊಡಿ. ಅದರಲ್ಲಿ ಕ್ಯಾರೆಕ್ಟರ್ ಚಿತ್ರದಲ್ಲಿ ನೀವು ಮಾಡಿದ್ರೆ ನೀವು ಕೊಟ್ಟಿರೋ ಕ್ಯಾರೆಕ್ಟರ್ ನನಗೆ ಆಯ್ತಾ, ಈ ಥರ ಒಂದು ಕಾಮಿಡಿ ಇರೋಂಥ ಕ್ಯಾರೆಕ್ಟರ್ ಇದು ತುಂಬ ಚೆನ್ನಾಗಿದೆ. ಶೋಭರಾಜ್ ಅವರು ಇದ್ದಾರೆ. ಈಗ ಇವರಿಗೆ ಆಲ್ ದ ಬೆಸ್ಟ್. ನೀವು ಗೆದ್ದು ಬಂದಿದ್ದೀರಾ. ಸೊ ಅದ್ಭುತವಾಗಿ ನಮ್ಮ ಗೌರವ ಮಾಸ್ಟರ್ ಡೈರೆಕ್ಟರ್ ಮಾಡಿದ್ದಾರೆ. ಸೊ ಇವನು ಒಬ್ಬ ಕಮಿಷನರು, ಅವನ ಕೈಲಿ ಸೊಸೈಟಿನ ಕ್ಲೀನ್ ಮಾಡೋಕ್ಕಾಗದಿರುವಾಗ ಸೊ ಬೇರೆ ಥರ ಒಂದು ದಾರಿ ಹುಡುಗಿ ಒಬ್ಬ ಹೀರೋ, ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಸಮಾಜದ ಕೆಟ್ಟದ್ದು ಏನೇನು ನಡೀತದನ್ನೆಲ್ಲ ಕ್ಲೀನ್ ಮಾಡೋಂಥ ಒಂದು ಪಾತ್ರ ನನಗೆ ಕೊಟ್ಟಿದ್ದಾರೆ ಮಿಸ್ಟರ್ ಪ್ರಥಮ್ ಅವರು. ನಿರ್ಮಾಪಕರು, ನಿರ್ದೇಶಕರು ಆಗಿದ್ರು, ಈಗ ಬರೀ ನಿರ್ಮಾಪಕರಾಗಿದ್ದಾರೆ. ನಾಯಕ ನಟ ಅಷ್ಟೇ. ಈ ನಿರ್ಮಾಪಕರು ಯಾರಂದ್ರೆ ಯಾರು ಆನ್ಸರ್ ಕೊಡಲ್ಲ. ನಾನು ಅವ್ರನ್ನ ನೋಡೇ ಇಲ್ಲ. ಹೇಳಿ ಸರ್, ಯಾರು ನಿರ್ಮಾಪಕರಲ್ಲಿ ಸಿನಿಮಾ ಹೇಳಿ ಸರ್. ಯಾಕೆ ಅವ್ರು ಸರ್ ಟಿಂಗ್ ಕೊಡೋದು, ನಾವು ಅಯೋಧ್ಯ ಪ್ರೊಡಕ್ಷನ್ ಮೈಸೂರು ನೋಡಿ ಅದು ಹೇಳ್ಬೇಕಲ್ವಾ. ಹೌದು, ಅವ್ರ ಪಾಪ ನನ್ನ ಕ್ಯಾಮ್ರಾ ಮುಂದೆ ಕಷ್ಟ. ಶೋಭರಾಜ್ ಸರ್ ಸಿನಿಮಾ ನೋಡ್ಕೊಂಡು ಬಿಡೋದು ನಾನು ಹೆಂಗೆ ಬರಲಿ ಅಂತ ಹೇಳ್ತಾರೆ. ಇಲ್ಲೇ ಇರಲಿ ಅವ್ರಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಸೊ ನಿಮ್ಗೆಲ್ಲರಿಗೂ ಗೊತ್ತಾಗಿ ಭವ್ಯ ಮೇಡಮ್ ಎಲ್ಲರೂ ನಾವೆಲ್ಲ ನೋಡಿದ್ದೀವಿ ಅವ್ರ ಸಿನಿಮಾದಲ್ಲಿ. ಅವಾಗಿಂದ ಅಂತ ಹೇಳ್ತಾರೆ ಅಂತ ಹೇಳಿದ್ರು ಸಿದ್ದರಾಮಯ್ಯ ನಮ್ಮ ನಿರ್ಗಮಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಿಕಟಪೂರ್ವ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಮತ್ತೆ ಶಿವಣ್ಣ ಸರ್ ಮೊನ್ನೆ ಕೂಡ ಅದೇ ಕೇಳಿದ್ರು. ಅವರೇ ಪ್ರೆಸೆಂಟ್ಸ್ ಮಾಡ್ತಾರೋ ಅಂತ ತುಂಬ ಖುಷಿಪಟ್ಟು. ಗೀತಾ ಮೇಡಮ್ ನಮಗೆ ಬೆನ್ನೆಲುಬಾಗಿ ನಿಂತಹ ಸಿನಿಮಾ. ಈ ಸಿನಿಮಾಗೆ ಎಲ್ಲ ಹಂತದಲ್ಲೂ ರೀಸೆಂಟ್ಲಿ ಸೆಟ್ಟಿಗೆ ಕೂಡ ವಿಸಿಟ್ ಮಾಡಿರೋವೆಲ್ಲ ಒಂದು ಶಕ್ತಿ ನಮಗದು. ಕಲಿಯೋಕ್ಕೆ ಬಹಳಷ್ಟು ಅವಕಾಶ ಇವರು ಶೋಭರಾಜ್ ಸರ್ ಎಲ್ಲ ಮಾಡೋದಕ್ಕೆ. ಹೇಳಿದಲ್ಲ, ಒಂದು ಡ್ರಗ್ ಮಾಫಿಯಾನ ಮಹಾಭಾರತನ ಒಂದು ಅದೇ ಹೇಳಿದಲ್ಲ, ಕೃಷ್ಣ ಅಸ್ತ್ರಗಳಿಂದ ಕೌರವರಿಗೆ ನಾಶ ಮಾಡೋದು. ಹಾಗೆ ಇದರಲ್ಲಿ ಇದು ಶೋಭರಾಜ್ ಸರ್ ಯೂನಿಫಾರ್ಮ್ ಹಾಕೊಂಡು ಏನು ಮಾಡ್ಬೋದು, ಯೂನಿಫಾರ್ಮ್ ಇಲ್ಲದೆ ಮಾಡ್ತೀನಿ ಮಕ್ಕಳ ಅಂತ ಮಾಡುವಂಥ ಒಂದು ತುಂಬ ಚೆನ್ನಾಗಿದೆ. ನಾನು ನಿಜವಾಗ್ಲೂ ಹೇಳಿದಲ್ಲ, ಈ ಸಿನಿಮಾ ಮೂಲಕ ನಮಗೆ ನಾನು ಇದಕ್ಕಿಂತ ಒಂದು ಕರ್ನಾಟಕಳಿ ಅಂತ ಸಿನಿಮಾ ಮಾಡ್ಕೊಂಡು ಫೈಟ್ ಮಾಡಿದೆ ಅಷ್ಟೇ. ನಾನು ಅವರು ಡೈರೆಕ್ಷನ್ ಮಾಡೋದ್ರಿಂದ ಸೊ ಅವರು ನನ್ನ ಬಾಂಧವ್ಯ ಸ್ವಲ್ಪ ಚೆನ್ನಾಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅವ್ರು ಸ್ಟಾರ್ಟ್ ಆದಾಗ ಸೊ ನಾವು ಸರ್ ಒಂದು ಸಿನಿಮಾ ಮಾಡೋಣ, ಅದು ಕಾಮಿಡಿ ಮಾಡ್ತಾನೆ, ಆ್ಯಕ್ಷನ್ ಮಾಡ್ತೀನಿ, ಏನು ಮಾಡೋಣ, ಎರಡು ಸೇರ್ ಮಾಡೋಣ ಅಂದರು. ಸೊ ಅದು ಅವರೇ ಕತೆ, ಚಿತ್ರಕಥೆ ಎಲ್ಲ ಮಾಡಿದರು. ನಾನು ಅದನ್ನು ನಿರ್ದೇಶನ ಮಾಡಿದ್ದೀನಿ. ಸೊ ನನ್ನ ಜೊತೆಗೆ ನನ್ನ ಸಪೋರ್ಟಿವ್ ಆಗಿ ನನ್ನ ಕಲಾವಿದರು ಎಲ್ಲರೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ನಾನು ಲಿಸ್ಟ್ ಹಾಕಿದೆ, ಕಲಾವಿದ ಲಿಸ್ಟ್ಗಳಲ್ಲಿ. ಪ್ರತಿಮಾ ಅವರು ಬೇಡ ಏನು ಬೇಡ ಅಂತೇಳಿಲ್ಲ, ಎಲ್ಲರೂ ಒಪ್ಪಿಸಿದ್ದಾರೆ. ಈಗ ಸುಶೀತಾ ಹೇಳ್ದಂಗೆ 1 ನಿಮಿಷ ನಮ್ಮ ಗೋಪಿ ಸರ್ ಹೇಳ್ದಂಗೆ 1 ನಿಮಿಷ ನನಗೆ 2 hours ಆಗಿದೆ. ಸೊ ಇದೇ ಥರ ಎಲ್ಲ ಕತೆ ಕೇಳಿ ನಾನು ಮಾಡಿ. ಸೊ ಈ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರಾಗಿ ನನ್ನ ಅದು ಇದು ನನಗೆ ಅದು ಅವರೇನೋ ಒಂದು ಅಂದರೆ ನಮ್ಮ ಭವ್ಯ ಮೇಡಮ್. ಸೊ ನಾನು ಅವ್ರನ್ನ ನೀವು ಬರ್ದಾಕಾದ ಎಲ್ಲ ಸಿನಿಮಾ ಈಗ ನೋಡ್ತಾ ಇರ್ತೀನಿ. ಸಾಂಗ್ ಕೇಳಿದ್ರೆ ಸಾಂಗ್ ಕೂಡ ಹಾಡ್ತಾ ಇರ್ತೀನಿ. ಸೊ ಅದು ಇಂಪ್ರೆಸ್ ಆಗ್ತಾರೆ ಹಾಗೆ. ಸೊ ಈ ಥರ ಈಗ ಮೇಡಮ್ ನಮ್ಮ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡ್ತಾರೆ. ಇವ್ರಿಗೆ ಪ್ರಥಮ್ ಸರ್ಗೆ ಮಗಳ ಕ್ಯಾರೆಕ್ಟರ್ ಸುಶೀತಾ ಮಾಡ್ತಿದ್ದಾರೆ. ಸೊ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದರೆ ತುಂಬ ಸೆಂಟಿಮೆಂಟ್ ಆಗಿರುತ್ತೆ, ಅಷ್ಟೇ ಜೋಕಾಗಿರುತ್ತೆ, ಕಾಮಿಡಿ ಟಚಲ್ಲಿ